ವಿಧಾನ ಪರಿಷತ್ನಲ್ಲಿ ಸಿಟಿ ರವಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸದಸ್ಯರು ಕಲಾಪದಲ್ಲಿ ಸಿಟಿ ರವಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಏಕವಚನದಲ್ಲೇ ಹೆಬ್ಬಾಳ್ಕರ್ ತರಾಟೆಗೆ ತೆಗೆದುಕೊಂಡ್ರು. ನಾಚಿಕೆ ಆಗೋದಿಲ್ವೇನೋ ನಿನಗೆ ಅನ್ನೋ ಮಟ್ಟಕ್ಕೆ ಅವರ ಪದಬಳಕೆ ಇತ್ತು. ಹೆಂಡತಿ ಇಲ್ವೇನೋ, ತಾಯಿ ಇಲ್ವೇನೋ ಅಂತ ತರಾಟೆ ತಗೊಂಡಿದ್ದಾರೆ. ಸಿಟಿ ರವಿಗೆ ಸದನದಲ್ಲಿ ಮಾರ್ಷಲ್ಗಳು ಭದ್ರತೆ ಒದಗಿಸಿದ್ರು. ಕಲಾಪ ಮುಂದೂಡಿದ ಆದ ಮೇಲೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ಯುದ್ಧ ನಡೆಯಿತು. ಸಿಟಿ ರವಿಯನ್ನ ಹೊರಗೆ ಕರೆದುಕೊಂಡು ಬಂದ್ರು ಬಿಜೆಪಿ ಸದಸ್ಯರು. ಭಾರತ ಮಾತಕ್ಕೆ ಜೈ ಅಂತೀರ. ನಿಮ್ಗೆ ಗೌರವ ಇದೆ, ಗೌರವ ಇದೆ ನಿಮಗೆ. ತಾಯಿ ತೆಗೆದ್ರೆ ರಾಮನ ಭಕ್ತರು. ಇಲ್ಲ ರೀ, ಮಹಿಳೆಯರಿಗೆ ಅವಮಾನ ಮಾಡೋರು ನಿಮ್ಗೆ ಯಾವ ನೈತಿಕೆ ಇಲ್ಲ. ನಿಮ್ಗೆ ಯಾವುದು ನೈತಿಕತೆ ಇಲ್ಲ. ನಿಮ್ಗೆ ಯಾವುದು ಮಾತಾ ಅಂತ ಹೆಸರು ಹೇಳಕ್ಕೆ ಸಾಧ್ಯ? ಮಾತಕ್ಕೆ ನಿಮಗೆ ಹೇಳುವ ಹಕ್ಕೇ ಇಲ್ಲ. ಮಾತಾ ಅಂತ ಹೇಳುವ ಹಕ್ಕೇ ಇಲ್ಲ. ನಿಮಗೆ ತಾಯಂದ್ರೆ ಮಕ್ಕಳಿಲ್ವಾ? ನಿಮಗೆ ಮಕ್ಕಳಿಲ್ವಾ? ನಿಮಗೆ ತಾಯಿ ಇಲ್ವಾ? ಏನ್ ಮಾಡ್ತಾ ಇದ್ದೀರಿ ನೀವು? ನಿಮ್ಗೆಲ್ಲ ಅಸಮರ್ಪಣೆ. ನಿಮಗೆ ಹೆಣ್ಮಕ್ಳಿದ್ರೆ ವಿಡಿಯೋ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಬರ್ಬೇಕು. ಭಾರತ ಮಾತಕ್ಕೆ ಜೈ ಅಂತೀರ. ನಿಮ್ಗೆ ಗೌರವ ಇದೆ, ಗೌರವ ಇದೆ ನಿಮಗೆ. ತಾಯಿ ತೆಗೆದ್ರೆ ರಾಮನ ಭಕ್ತರು. ಇಲ್ಲ ರೀ, ಮಹಿಳೆಯರಿಗೆ ಅವಮಾನ ಮಾಡೋರು ನಿಮ್ಗೆ ಯಾವ ನೈತಿಕೆ ಇಲ್ಲ. ನಿಮ್ಗೆ ಯಾವುದು ನೈತಿಕತೆ ಇಲ್ಲ. ನಿಮ್ಗೆ ಯಾವುದು ಮಾತಾ ಅಂತ ಹೆಸರು ಹೇಳಕ್ಕೆ ಸಾಧ್ಯ? ಮಾತಕ್ಕೆ ನಿಮಗೆ ಹೇಳುವ ಹಕ್ಕೇ ಇಲ್ಲ. ಮಾತಾ ಅಂತ ಹೇಳುವ ಹಕ್ಕೇ ಇಲ್ಲ. ಮುಂದೂಡಿದ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಏಕವಚನದಲ್ಲೇ ಸಿಟಿ ರವಿ ವಿರುದ್ಧ ಮುಗಿಬಿದ್ರು. ನಿನಗೆ ನಾಚಿಕೆ ಆಗೋದಿಲ್ವೇನೋ, ನಿನಗೆ ತಾಯಿ ಇಲ್ವೇನೋ, ಮಗಳಿಲ್ವೇನೋ, ಹೆಂಡತಿ ಇಲ್ವೇನೋ ಅಂತ ಏಕವಚನದಲ್ಲೇ ಮುಗಿಬಿದ್ರು. ಕಾಂಗ್ರೆಸ್ನ ಇತರ ನಾಯಕರು ಕೂಡ ಮುಗಿಬೀಳ್ತಾರೆ ಸಿಟಿ ರವಿ ವಿರುದ್ಧ. ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ಮಧ್ಯೆ ಮತ್ತೆ ವಾಗ್ವಾದ ಶುರುವಾಗುತ್ತೆ. ಅದಾದ ಮೇಲೆ ಬಿಜೆಪಿ ನಾಯಕರು ಸಿಟಿ ರವಿನ ಸದನದಿಂದ ಹೊರಗೆ ಕರ್ಕೊಂಡು ಹೋಗ್ತಾರೆ.
ಮಗಳ ಮೇಲೆ ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಪ್ರಾಸ್ಟಿಟ್ಯೂಟ್ ಪದ ಬಳಕೆಯಾಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು. ಸಭಾಪತಿಗೆ ದೂರು ಕೊಟ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ಯಕರ್ತರು ಸಿಟಿ ರವಿಯ ಕಾರು ಮುತ್ತಿಗೆ ಹಾಕಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಸುವರ್ಣಸೌಧದ ಗೇಟ್ಗಳನ್ನ ತಳ್ಳಿ ಒಳಗೆ ನುಗ್ಗಿದ್ರು. ಮಾರ್ಷಲ್ಗಳನ್ನ ತಳ್ಕೊಂಡು ಗೇಟ್ನ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಒಂದು ಗೇಟ್ ಪಾರ್ ಮಾಡ್ಕೊಂಡು ಮುಂದೆ ಬಂದಿದ್ರು. ಸಭಾಪತಿಗಳು ಬಂದು ಇಬ್ಬರಿಗೂ ಬುದ್ಧಿ ಹೇಳಿ ಆ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿ ಹೊರಟು. ಅದಾದ ಮೇಲೆ ಏನೇನ್ ನಡೀತು ಅನ್ನೋದನ್ನ ಒಂದು ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಸ್ಕ್ರೀನ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ಯಕರ್ತರು ಸುವರ್ಣಸೌಧದ ಒಳಗೆ ನುಗ್ಗುತ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸಭಾಪತಿಗಳು ಹೊರಟ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಏಕವಚನದಲ್ಲೇ ಸಿಟಿ ರವಿ ವಿರುದ್ಧ ಮುಗಿಬೀಳ್ತಾರೆ. ನಿನಗೆ ತಾಯಿ ಇಲ್ವೇನೋ, ನಾಚಿಕೆಯಾಗೋದಿಲ್ವೇನೋ, ಹೆಂಡತಿ ಇಲ್ವೇನೋ, ಮಗಳಿಲ್ವೇನೋ ಅಂತ ತರಾಟೆಗೆ ತೆಗೆದುಕೊಳ್ತಾರೆ. ಕಾಂಗ್ರೆಸ್ ನಾಯಕರು ಕೂಡ ಸಿಟಿ ರವಿ ಮೇಲೆ ಮುಗಿಬೀಳ್ತಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ಮತ್ತೆ ಶುರುವಾಗುತ್ತೆ. ಮಾರ್ಷಲ್ಗಳು ಸಿಟಿ ರವಿಗೆ ಭದ್ರತೆಯನ್ನ ಕೊಡ್ತಾರೆ. ಅದಾದ ಮೇಲೆ ಸಿಟಿ ರವಿನ ಸದನದಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಸದನ ಮುಂದೂಡಿದ ಮೇಲೂ ಕೂಡ ಸದನದಲ್ಲಿ ವಾಗ್ಯುದ್ಧ ಕಂಟಿನ್ಯೂ ಆಗತ್ತೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು, ಮತ್ತೊಂದು ಕಡೆ ಬಿಜೆಪಿ ನಾಯಕರು. ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇವತ್ತು ಇಡೀ ದಿನ ಸುವರ್ಣಸೌಧ ಹೈಡ್ರಾಮಾಗಳಿಗೆ ಸಾಕ್ಷಿ ಆಯಿತು. ಇದಾದ ಮೇಲೆ ಸಭಾಪತಿಗಳು ಇಬ್ಬರೂ ನಾಯಕರಿಗೆ ಬುದ್ಧಿ ಹೇಳಿ ಸದನವನ್ನ ಮುಂದೂಡಿದ್ದಾರೆ. ಅದಾದ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಈಗ ತಣ್ಣಗಾಯ್ತಾ ಎಲ್ಲ? ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧ ಒಂದು ರೀತಿ ಹೈಡ್ರಾಮಾಗಳಿಗೆ ಸಾಕ್ಷಿ ಆಯಿತು. ಇದರ ಕೇಂದ್ರ ಬಿಂದು ವಿಧಾನ ಪರಿಷತ್ತರಾಗಿರ್ತಕ್ಕಂಥ ಸಿ ಟಿ ರವಿಯವರು. ಸಿ ಟಿ ರವಿಯವರು ಇವತ್ತು ವಿಧಾನ ಪರಿಷತ್ತಲ್ಲಿ ನೀಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಇಡೀ ದಿನ ಒಂದು ರೀತಿ ಕೋಲಾಹಲದ ವಾತಾವರಣ ನಿರ್ಮಾಣ ಆಗಿತ್ತು. ವಿಧಾನಸೌಧ ಒಳಗಡೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಮೇಲೆ ಹಲ್ಲೆಯೂ ಕೂಡ ನಡೀತು. ಮತ್ತು ಹಲ್ಲೆಯನ್ನು ಖಂಡಿಸಿ ಸಿ ಟಿ ರವಿ ಧರಣಿಯನ್ನು ಮಾಡಿದರು. ಒಂದು ರೀತಿ ಗೊಂದಲದ ವಾತಾವರಣ, ವಾಗ್ವಾದ, ಕೋಲಾಹಲ ಇವೆಲ್ಲವುಗಳಿಗೂ ಕೂಡ ವಿಧಾನ ಪರಿಷತ್ನ ಕಲಾಪ ಮತ್ತು ಹೊರಗಡೆಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಬಾರಿಯ ವಿಶೇಷ. ಅಧಿವೇಶನದ ಕೊನೆಯ ದಿನವಾಗಿರ್ತಕ್ಕಂಥ ಇಂದು ಅಂತಿಮ ಗಳಿಗೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಏನು ಕಲಾಪ ನಡೀತಿರೋ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ನೀಡಿರ್ತಕ್ಕಂಥ ಹೇಳಿಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಅವಾಂತರಗಳಾಗಿರ್ತಕ್ಕಂಥದ್ದು, ಆಕ್ಷೇಪಾರ್ಹವಾಗಿರ್ತಕ್ಕಂಥ ಪದವನ್ನು ಪ್ರಯೋಗ ಮಾಡಿರುವಂಥ ಕಾರಣಕ್ಕಾಗಿ ಸಿ ಟಿ ರವಿ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ದೂರು ಕೊಡ್ತಾರೆ. ದೂರಿನ ಹಿನ್ನೆಲೆಯಲ್ಲಿ ಅಮಾನತು ಮಾಡಬೇಕು ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒತ್ತಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಇಡೀ ಸಚಿವ ಸಂಪುಟ ಸಭಾಪತಿಯನ್ನು ಭೇಟಿ ಮಾಡಿ ಒತ್ತಾಯವನ್ನು ಕೂಡ ಮಾಡುತ್ತೆ. ಅಂತಿಮವಾಗಿ ಹಲವು ಸುತ್ತಿನ ಸರ್ಕಸ್ಗಳ ಬಳಿಕ ಕಲಾಪ ಆರಂಭಗೊಂಡಾಗ ಇಬ್ಬರಿಗೂ ಕೂಡ ಸದನದ ಎರಡೂ ಭಾಗದಲ್ಲಿರ್ತಕ್ಕಂಥ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರುಗಳಿಗೆ ಸ್ಪಷ್ಟವಾದ ರೀತಿಯಲ್ಲಿ ಪರೋಕ್ಷವಾಗಿ ಚಾಟಿ ಬೀಸಿರ್ತಕ್ಕಂಥ ಸಭಾಪತಿ ಹೊರಟ್ಟಿಯವರು ಇಂಥ ಘಟನೆಗಳಿಗೆ ಇದು ವಿಧಾನಸಭಾ ಸಾಕ್ಷಿ ಆಗಬಾರ್ದು, ಕಲಾಪ ಸಾಕ್ಷಿ ಆಗಬಾರ್ದು ಮತ್ತು ಹಿರಿಯ ಸದಸ್ಯರಾಗಿರ್ತಕ್ಕಂಥ ತಮ್ಮನ್ನು ಒಳಗೊಂಡಂತೆ ಯಾರಿಗೆ ಯಾವ ರೀತಿಯ ಸಂದೇಶ ಕೊಡಬೇಕು ಆ ರೀತಿಯಾಗಿರುವಂಥ ಸಂದೇಶವನ್ನು ಕೊಟ್ಟರು. ಅಲ್ಲಿಗೆ ಪರಿಸ್ಥಿತಿ ತಿಳಿಯಾಗಿದೆ. ಈಗ ಭಾಳ ಮುಖ್ಯವಾಗಿ ಏನು ಸಿ ಟಿ ರವಿ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ವಿಚಾರ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ವಿಧಾನಸಭೆಯ ಒಳಗಡೆ ಅಂದರೆ ವಿಧಾನಸೌಧ ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಎನ್ನಲಾಗಿರ್ತಕ್ಕಂಥವರು ಸಿ ಟಿ ರವಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯನ್ನು ಖಂಡಿಸಿ ಸಿ ಟಿ ರವಿ ಧರಣಿ ಮಾಡಿರ್ತಕ್ಕಂಥದ್ದು. ಅಶ್ವತ್ಥನಾರಾಯಣವರ ಮನವೊಲಿಕೆಯ ಬಳಿಕ ಅವರನ್ನು ಸಭಾಪತಿ ಕೊಠಡಿಗೆ ಕರೆದುಕೊಂಡು ಹೋಗಿ ಎಲ್ಲ ಅಂದರೆ ಘಟನೆಗೆ ಸಂಬಂಧಪಟ್ಟಾಗೆ ದೂರಿನ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಅಂದರೆ ಇಷ್ಟರ ಮಟ್ಟಿಗೆ ಒಂದು ರಾಜಕೀಯವಾಗಿರ್ತಕ್ಕಂಥ ಡ್ರಾಮಾಗಳಿಗೆ ಸುವರ್ಣಸೌಧ ಇವತ್ತು ಸಾಕ್ಷಿಯಾಗಿರ್ತಕ್ಕಂಥದ್ದು ವಿಶೇಷ. ಭಾವನಾ.
ಇದರ ಜೊತೆಗೆ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾಗ್ಲಿ ಅಥವಾ ಮುತ್ತಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾಗ್ಲಿ ಒಂದು ರೀತಿ ಕೋಲಾಹಲ ಸೃಷ್ಟಿಯಾಗಿತ್ತು, ಅಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ? ದೂರು ಕೊಡ್ತಾರೆ, ಅದರ ಬಗ್ಗೆ ಒಂದು ಏನು ನಿರ್ಧಾರ ಆಗಬೇಕು ಅದನ್ನ ಸಭಾಪತಿಗಳು ತೆಗೆದುಕೊಳ್ತಾರೆ. ಆದರೆ ಏಕಾಏಕಿ ಸುವರ್ಣಸೌಧದ ಒಳಗೆ ನುಗ್ಗೋದು, ಈ ರೀತಿ ಹಾರಾಟ ಮಾಡೋದು, ಏನು ಕಾಂಗ್ರೆಸ್ ನಾಯಕರು ಏನು ಉತ್ತರ ಕೊಡ್ತಾರೆ ಇದಕ್ಕೆ? ಎಸ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಎನ್ನಲಾಗಿರ್ತಕ್ಕಂಥವ್ರು ಇವತ್ತು ಹಲ್ಲೆ ನಡೆಸಿರ್ತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಸಿ ಟಿ ರವಿ ಆಡಿರ್ತಕ್ಕಂಥ ಮಾತುಗಳು ಮತ್ತು ಅದರ ಒಂದು ಒಟ್ಟಾರೆ ಪರಿಣಾಮಗಳು ಇವೆಲ್ಲ ಘಟನೆಗೆ ಕಾರಣ ಅಂದರೂ ಕೂಡ ತಪ್ಪಾಗಲಾರದು. ಯಾಕಂದರೆ 2 ಬಾರಿ ಸಿ ಟಿ ರವಿ ಮೇಲೆ ಹಲ್ಲೆ ಆಗುವಂಥ ಪ್ರಯತ್ನಗಳಾಯಿತು. VIP ದ್ವಾರದ ಮೂಲಕ ಸುವರ್ಣ ವಿಧಾನಸೌಧವನ್ನು ಎಂಟ್ರಿ ಆಗುವ ಸಂದರ್ಭದಲ್ಲಿ ಸಿ ಟಿ ರವಿ ಮೇಲೆ ಹಲ್ಲೆ ಮಾಡುವ ಪ್ರಯತ್ನದ ಭಾಗವಾಗಿ ಕಾರಿಗೆ ವಾಪಸ್ ಬರ್ತೀನಿ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.